ಎಲ್ಲ ನನ್ನ ಪ್ರೀತಿಯ ದೊಡ್ಡ ಮಂದಿಗೆ ನಮಸ್ಕಾರ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎದಕ್ಕೆ ಬಂದಿರೋ ಗೊತ್ತೇನು? ಹೇಳ್ರಪ್ಪ ಹೇಳ್ರು. ಈ ಕನ್ಯಾ ಹೆಣ್ಣು ತೆಗೆಯೋದು ಗೊತ್ತಾ? ಕನ್ಯಾ ಹೆಣ್ಣು ತೆಗೆಯೋದು ಅಷ್ಟು ಒಂದೇ ತಾನೆ? ಆಯ್ತು, ಒಂದೇ. ಈ ನಾವು ಹೆಣ್ಣು ಕೇಳಕ್ಕೆ ಹೋಗ್ಬೇಕು ಏನಂತಾರೆ ಗೊತ್ತಾ? ಏನು ನೌಕರಿ ಮಾಡಿ ನಾನು ಹುಡುಗಿ ಏನು ಮಾಡ್ತಾನೆ, ಏನು ಜಾಬ್ ಮಾಡ್ತಾನೆ, ಏನು ಪಗಾರ ಎಷ್ಟು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಎಲ್ಲ ಕೇಳ್ತಾರೆ. ಅದು ಶಾಲೆ ಓದೋರ ತಲೆ ಎಲ್ಲ ಇರ್ತದೆ, ಅವ್ರ ತಲೆ ಏನು ಶಂಗ ನೀರಲ್ಲ ಆದ್ರೂ ಬರ್ತಾರಪ್ಪ ಯಪ್ಪ. ಅದು ನೌಕರಿ ಮಾಡ್ಯಾನಂದ್ರೆ ಕೊಡ್ತಾರೆ. ಅವು ಎಜುಕೇಷನ್ ನೋಡಲ್ಲ, ಅವನು ಕಾಲ್ಗುಣ ನೋಡಲ್ಲ, ಅವ್ನು ಎಷ್ಟು ಕೆಲಸ ಮಾಡ್ತಾನೆ ನೋಡಲ್ಲ, ಸಂಬಳ ಬರೋದು ನೋಡಲ್ಲ. ಒಂದು ನೌಕರಿ ನೌಕರಿ ಮಾಡ್ತಾನೆ, ಒಟ್ಟು ಕೊಟ್ಟು ಬಿಡಕ್ಕೆ ಅವನಿಗೆ ಹೆಂಗಾರ ಹಳಗೆ ಹೋಲ ಅವನು ನೌಕರಿ ಮಾಡ್ತಾನೆ. ನೌಕರಿ ನನ್ನ ಮಗಳು ಆರಾಮಿದ್ಲಪ್ಪ ನೌಕರಿ ಮಾಡಿ ಕೊಟ್ಟು ಬಿಡ್ತಾರೆ. ಅದು ನಾವು 24 ತಾಸು ಕೆಲಸ ಮಾಡ್ಬೇಕು. ಬಿಸಿಲು ಅನ್ನೋದೇ, ಮಳೆ ಅನ್ನೋದೇ, ಚಳಿ ಅನ್ನೋದೇ, ಬ್ಯಾಸಿಗೆ ಬಂದು ಎಲ್ಲ ಕೆಲಸ ಮಾಡ್ತೀವಿ. ಆದ್ರೆ ಹೆಣ್ರಿ ನೋಡಕ್ಕೆ ಕೊಡಕ್ಕೆ ಹೆಣ್ಣು ಕೊಡಕ್ಕೆ ಮುಂದೆ ನೋಡ್ತಾವೆ ಅವನು. ಅವ್ರು ನೌಕರಿ ಮಾಡ್ತಾವೆ, ಅವ್ರ ತಲೆ ಏನು ಸ್ಯಾಂಗನೇ ಇರಲ್ಲ. ಹಾಂ, ನಮ್ಮ ತಲೆ ಎಷ್ಟು ಇರ್ಬೇಕಾದ್ರೆ ಅಮೌಂಟು ತಿಂಗಳು ಯಾವಾದರೂ ಒಂದು ಪೀಕ್ ಮಾಡಿದೆ ಅಂದ್ರೆ 7 ಲಕ್ಷ 8 ಲಕ್ಷ ತೆಗಿಬೋದು ಗೊತ್ತಾ? ಒಂದು ವರ್ಷದಾಗ ಅವ್ರಿಗೆ 1 ವರ್ಷದೊಳಗೆ 15,000ದಿಂದ 30,000 ರೂಪಾಯಿ ಪಗಾರ ಇರ್ತೈತೆ ಅವ್ರಿಗೆ. ನಮ್ಮದು 7-8 ಲಕ್ಷ ಪಗಾರ. ನನ್ನ ಮಗ ಐತೆ, ನನ್ನ ಮಗ ತಿಳಿಸ್ಬಿಡಲ್ಲಿ. ಬರ್ತೀನಿ. ನೌಕರಿ ಮಾಡಿರ್ತಲ್ಲಿ ಏನು ಸ್ಯಾಂಗನಿರಲ್ಲ. ನಮ್ಮ ತಲೆ ಇರ್ತದ, ಅವ್ರ ತಲೆ ಇರ್ತದೆ. ಯಾರ ತಲೆ ಬರ್ತಲ್ಲ ಅಮ್ಮ, ಅವರಮ್ಮ ಧರ್ಮಕ್ಕೆ ಬಿಟ್ಟು